ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು 2014ರಿಂದ 2024ರವರೆಗೂ ಎಲ್ಲ ರೀತಿಯಾದಂಥ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಹಿಂದೆ ನಾವು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಕೆಲವೊಂದಿಷ್ಟು ಅಂದರೆ ಮೀನ್ಸ್ ಒಟ್ಟು 30 ಪ್ರಶ್ನೆಗಳಿರ್ತವೆ. ಸಾಧ್ಯವಾದಷ್ಟು ನಾನು ಕೇವಲ ಒಂದು 10 ನಿಮಿಷದಲ್ಲಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ, ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ನೀವು ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಆಗಿರುತ್ತೆ. ಮೊದಲನೇ ಪ್ರಶ್ನೆ ಹೀಗಿದೆ: 6 ಓಮ್ ರೋಧ ಇರುವ ವಿದ್ಯುತ್ ಮಂಡಲದಲ್ಲಿ 5 ಆಂಪಿಯರ್ ವಿದ್ಯುತ್ ಹರಿಯುತ್ತಿದ್ದರೆ ಈ ಮಂಡಲದ ಸಾಮರ್ಥ್ಯ ಕೇಳಿದರೆ ಪವರ್ ಎಷ್ಟಿರುತ್ತೆ ಅಂತ. ಸೊ ಪವರ್ ಸೂತ್ರ ನಿಮ್ಗೆ ಗೊತ್ತಿದೆ, P=VI ಎನ್ನುವಂಥದ್ದು. ಬಟ್ ಆದರೆ ನಮಗಲ್ಲಿ ಐ ಕೊಟ್ಟಿದ್ದಾರೆ, ಆದರೆ ವಿ ಕೊಟ್ಟಿಲ್ಲ. ಸೊ ವಿಯನ್ನು ಕಂಡುಹಿಡ್ಕೋಬೇಕು ಅಂತಂದಾಗ ನಾವೇನು ಮಾಡ್ತಾ ಹೋಗಬೇಕು? ಸೊ ಓಮ್ನ ನಿಯಮವನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಓಮ್ನ ನಿಯಮ ನಮಗೇನು ಬರುತ್ತೆ? V=IR ಎನ್ನುವಂಥ ಸೂತ್ರ ಬರುತ್ತೆ. V=IR. ಸೊ ನಮ್ಗೆ ಐ ಕೊಟ್ಟಿದ್ದಾರೆ, 6 ಸಹ ಕೊಟ್ಟಿದ್ದಾರೆ. ಐ ಎಷ್ಟಾಗುತ್ತೆ? ಐ ನಮಗೆ 5 ಆಂಪಿಯರ್ ಕೊಟ್ಟಿದ್ದಾರೆ, ಆರ್ ನಮಗೆ 6 ಓಮ್ ಕೊಟ್ಟಿದ್ದಾರೆ. 5 6 ಎಷ್ಟಾಗುತ್ತೆ? 30 ಆಗುತ್ತೆ. 5 6 30. ಸೊ ಈಗ ನಮಗೆ ವೋಲ್ಟೇಜು ಸಿಕ್ತು, ಕರೆಂಟ್ ಸಿಕ್ತು. ಸೊ ವೋಲ್ಟೇಜ್ ಎಷ್ಟಿದೆ? 30 ವೋಲ್ಟ್. ಕರೆಂಟ್ ಎಷ್ಟಿದೆ? ಕರೆಂಟ್ ನಮಗೆ 5 ಆಂಪಿಯರ್ ಇದೆ. ಸೊ 3 5 15 150 ಆಂಪಿಯರ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ನಮಗೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಡಿ ನಮಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 150 ವೋಲ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: 10 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಮುಂದೆ 15 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ದೂರವು ಅಂತ ಇದೆ. ಸೊ ನಾವಿಲ್ಲಿ ಯಾವ ಸೂತ್ರನ ಬಳಸ್ಕೋಬೇಕಂದ್ರೆ ಮಸೂರದ ಸೂತ್ರವನ್ನು ಬಳಸ್ಕೊಳ್ತಾ ಹೋಗಬೇಕಾಗುತ್ತೆ. 1/F = 1/V + 1/U ಎನ್ನುವಂಥ ಸೂತ್ರವನ್ನು ಬಳಸ್ಕೋಬೇಕಾಗುತ್ತೆ. ಈ ಸೂತ್ರವನ್ನು ಬಳಸ್ಕೊಂಡಾಗ ನಮಗೆ ಉತ್ತರ ನಮಗೇನು ಸಿಗುತ್ತೆ? V = +30 ಸೆಂಟಿಮೀಟರ್ ಅಂತ ಸಿಗ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಒಂದು ಪರಮಾಣು ದ್ರವ್ಯರಾಶಿಯ ಮಾನ ಸಮಾನವಾಗಿರುವಂಥದ್ದು ಯಾವುದಕ್ಕೆ ಅಂತ ಕೇಳಿದರೆ, ಪರಮಾಣುವಿನ ದ್ರವ್ಯರಾಶಿಗಳು ಕಂಡುಹಿಡಿತೀವಲ್ಲ, ಅದರಲ್ಲಿ ನಾವು ಕೊನೆಯದಾಗಿ ನೀವು ನೋಡ್ಬೋದು, ನಾವು 1U 2U ಅಂತ ಬರೀತಾ ಹೋಗ್ತೀವಿ. 1U 2U. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಎಷ್ಟಾಗ್ತಾ ಹೋಗುತ್ತೆ? ಸೊ 1 ಆಗ್ತಾ ಹೋಗುತ್ತೆ. ಹಾಗಾದರೆ 1U ಮೌಲ್ಯ ಎಷ್ಟು ಅಂತಂತಂದರೆ 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನ್ನುವುದು ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಕಿವಿಯಲ್ಲಿರುವ 3 ಮೂಳೆಗಳಾದ ಸುತ್ತಿಗೆ, ಅಡಿಕಲ್ಲು, ರಿಕಾಪು ಇವುಗಳ ಕಾರ್ಯ ಏನು ಅಂತ ಕೇಳಿದರೆ, ಸೊ ಇವುಗಳು ಏನು ಮಾಡ್ತವೆ? ಶಬ್ದ ತರಂಗವನ್ನು ಒದಿಸ್ತಾ ಹೋಗ್ತವೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ, ಸೊ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ಪ್ರಶ್ನೆ: ಪ್ಲವನತಾ ಬಲದ ಪರಿಮಾಣವು ಅವಲಂಬಿತವಾಗಿರುವ ಅಂಶ ಅಂತ ಕೇಳಿದರೆ, ಇದು 9ನೇ ತರಗತಿಯಲ್ಲಿ ಬರ್ತಾ ಹೋಗುತ್ತೆ. ಆಪ್ಷನ್ 4 ದ್ರವದ ಸಾಂದ್ರತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಇದು ಬಹಳಷ್ಟು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ಏಕರೂಪವಲ್ಲದ ಅಂತ ಕೇಳಿದ್ದಾರೆ ಈ ಸಲ. ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಹೊಂದಿರುವ ಕಾಯದ ಚಲನೆಯನ್ನು ಪ್ರತಿನಿಧಿಸುವ ವೇಗ ಅಂತ ನೋಡಿ. ಇದರಲ್ಲಿ ಏಕರೂಪವಲ್ಲದೇ ಇರೋದು ನೋಡಿ, ಇದರಲ್ಲಿ ಯಾವುದೋ ಒಂದು ಭಾಗ ಏಕರೂಪವಾಗಿದೆ. ಸೊ ವೇಗ ಅಥವಾ ಕಾಲ ಎನ್ನುವಂಥ. ಸೊ ಇದರಲ್ಲೂ ಸಹ ಇದು ಏಕರೂಪದ ಚಲನೆಗೆ ಉದಾಹರಣೆ. ಇದು ಸಹ ಅಷ್ಟೇ ಏಕರೂಪವಲ್ಲದ ವೇಗೋತ್ಕರ್ಷ ಅಂತ ಕೇಳಿದ್ರು, ಆಕ್ಸಲರೇಷನ್ಗೆ ಸಂಬಂಧಿಸಿದ ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಏನಾಗುತ್ತೆ? 10th ಇದೆ ಇದು ನಿಮಗೆ, ಏನು ಕಾಂತೀಯ ಕ್ಷೇತ್ರದ ಬಗ್ಗೆ ಸಂಬಂಧಿಸಿದಂತೆ. ಸೊ ಆಗ ಏನಾಗ್ತಾ ಹೋಗುತ್ತೆ? ಪ್ರತಿ ಬಾರಿ ಬದಲಾಗ್ತಾ ಇದ್ರೆ ಎಷ್ಟು ಬದಲಾಗುತ್ತೆ ಅಂದರೆ ಅರ್ಧ ಸುತ್ತಿಗೊಮ್ಮೆ ಬದಲಾಗುತ್ತೆ. ಅರ್ಧ ಸುತ್ತಿಗೆ ಒಂದು ಸಲ ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಅಂತ ಕೇಳಿದರೆ ನೋಡಿ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ವಾಯುಮಂಡಲದಲ್ಲಿರುವಂಥ ಬೆಳಕಿನ ವಕ್ರೀಭವನ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. 10th ಬೆಳಕು ಎನ್ನುವಂಥ ಚಾಪ್ಟರ್ ನಿಮ್ಗೆ ಬರ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: LPGಯ ಕ್ಯಾಲರಿ ಮೌಲ್ಯ ಅಂತ ಕೇಳಿದರೆ, ಸೊ LPGಯ ಕ್ಯಾಲರಿ ಮೌಲ್ಯ ಎಷ್ಟಾಗುತ್ತೆ? ಸೊ ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ ಕೊಡ್ತಾರೆ. 8th ಇದೆ ದಹನ ಮತ್ತು ಜ್ವಾಲೆ ಎನ್ನುವಂಥ ಪಾಠದಲ್ಲಿ, ಅದನ್ನ ಒಂದ್ಸಲ ಗಮನ ಹರಿಸಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ನ್ಯಾಪ್ತಲಿನ್ ಗುಳಿಗೆಗಳನ್ನು ತಯಾರಿಸಲು ಬಳಸುವ ರಾಸಾಯನಿಕ ಅಂತ ಕೇಳಿದರೆ, ನ್ಯಾಪ್ತಲಿನ್ ಅನ್ನು ತಯಾರಿಸುವಂಥದ್ದು ಕಲ್ಲಿದ್ದಲಿನ ಡಾಂಬರು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎನ್ನುವಂಥ ಪಾಠದಿಂದ ಬರ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ: ಲೋಹ ಬಗ್ಗೆ ಉದಾಹರಣೆ ಇದು ಅಂತ ಕೊಟ್ಟಿದ್ದಾರೆ. ಸೊ ಲೋಹ ಭಾಗಗಳಿಗೆ ಲೋಹ ಮತ್ತು ಅಲೋಹಗಳ 2 ಗುಣಗಳನ್ನು ಹೊಂದಿರೋದಕ್ಕೆ ಲೋಹ ಭಾಗಗಳು ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 3 ಸಿಲಿಕಾನ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಮೋಲ್ ಪದವನ್ನು ಪರಿಚಯಿಸಿದ ವಿಜ್ಞಾನಿ ಅಂತ ಕೇಳಿದರೆ, ಸೊ ಮೋಲ್ ಪದವನ್ನು ಬಳಸಿದವರು ವಿಲ್ಹೆಲ್ಮ್ ಓಸ್ವಾಲ್ಡ್ ರವರು. ಸೊ ಇದು ಸಹ 9th ಕಾನ್ಸೆಪ್ಟಲ್ಲಿ ಸಿಗ್ತಾ ಹೋಗುತ್ತೆ. 9th ನಿಮಗೆ ಕೆಮಿಸ್ಟ್ರಿ ಭಾಗದಲ್ಲಿ ಸಿಗ್ತಾ ಹೋಗುತ್ತೆ ಈ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ: CH3OH C2H5OH C3H7OH ಈ ಅನುರೂಪ ಶ್ರೇಣಿಯ ಮುಂದಿನ ಸದಸ್ಯ ಅಂತ ಕೇಳಿದರೆ ನೋಡಿ, ಸಿಗಳು 1 ಇದೆ, ಇಲ್ಲಿ ನೆಕ್ಸ್ಟ್ 2 ಇದೆ, 3 ಇದೆ, ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ? 4 ಬರುತ್ತೆ. ಸೊ 4 ಎಲ್ಲಿದೆ? ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ: ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲ ಅಂತ ಕೇಳಿದರೆ ನೋಡಿ, ಯಾವುದಾದ್ರೂ ಒಂದು ವಿದ್ಯುತ್ ವಿಭಜನೆ ಆಗಲಿ, ಸೊ ಅಲ್ಲೇನಾಗ್ತಾ ಹೋಗುತ್ತೆ? ನಮಗೆ
ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ನೇ ಬಿಡುಗಡೆ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ಎಂ ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಕೇಳಿದರೆ, ಸೊ ಎಂ ಕವಚದಲ್ಲಿ ಸೊ ಮೊದಲಿಗೆ KLM ಎನ್ನುವಂಥದ್ದು, ಸೊ 2n² ಎನ್ನುವಂಥ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೇಕು. ಸೊ ಎಮ್ ಎನ್ನುವಂಥದ್ದು 3ನೇ ಕವಚ ಆಗಿರೋದ್ರಿಂದ 2 × 3² ಆಗುತ್ತೆ. 3ರ ವರ್ಗ 9, 9 2 ಎಷ್ಟಾಗುತ್ತೆ? 9 2 18 ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಏನಾಗುತ್ತೆ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಸ್ತುಗಳ ಸಾಗಾಣಿಕಾ ಚಾನಲ್ ಆಗಿ ಕಾರ್ಯನಿರ್ವಹಿಸುತ್ತೆ. ಹೌದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ? ವಸ್ತುಗಳನ್ನು ಸಾಗಿಸುತ್ತೆ. ಇದು ಕೋಶದ ಕೆಲವು ಜೀವರಾಸಾಯನಿಕ ಚಟುವಟಿಕೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತೆ. ಹೌದು, ಇದು ಸಹ ಸರಿಯಾಗಿದೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಶ್ವಾಸಕೋಶದ ಆಲ್ವಿಯೋಲೈಗಳಲ್ಲಿ ಕಂಡುಬರುವಂಥ ಅಂಗಾಂಶ ಅಂತ ಕೇಳಿದರೆ, ಶ್ವಾಸಕೋಶದ ಆಲ್ವಿಯೋಲೈಗಳಲ್ಲಿ ಸರಳ ಚಪ್ಪಟೆ ಅಂಗಾಂಶ ಕಂಡುಬರುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ 3 ಕೋಣೆಗಳುಳ್ಳ ಉದಯವುಳ್ಳ ಗುಂಪನ್ನು ಹೊಂದಿರುವಂಥ ಜೀವಿಗಳ್ಯಾವು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದೆ ಕಪ್ಪೆ ಮತ್ತು ಹಾವು. ಅದರಲ್ಲೂ ಸಹ ನೆಲಗಪ್ಪೆ ಮತ್ತು ಹಾವು ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವೀರ್ಯಾಣುಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ ಅಂತ ಕೇಳಿದರೆ, ಸಾಮಾನ್ಯ ವೀರ್ಯಾಣುಗಳು ವೃಷಣದಲ್ಲಿ ಉತ್ಪತ್ತಿಯಾಗ್ತವೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಪರಾವರ್ತಿತ ಚಾಪದಲ್ಲಿ ಸಂದೇಹಗಳು ಸಾಗುವ ಸರಿಯಾದ ಪಥ. ಸಂದೇಹಗಳು ಸಾಗಬೇಕಾದ್ರೆ ನಾನು ಈಗಾಗಲೇ ಸುಮಾರು ಸಲ ಏನು ನೋಡಿ, ಮೊದಲು ನಿಮ್ಗೆ ಅಲ್ಲಿ ಏನಿರಬೇಕು? ಮಿದುಳು ಬಳ್ಳಿ ಅನ್ನುವಂಥದ್ದು ಇರಬೇಕು. ನೋಡಿ, ಇಲ್ಲಿ ಆಪ್ಷನ್ ಇಲ್ಲೂ ಸಹ ಮಿದುಳು ಬಳ್ಳಿ ಇದೆ, ಇಲ್ಲೂ ಮಿದುಳು ಬಳ್ಳಿ ಇದೆ, ಸೊ ಇಲ್ಲೂ ಸಹ ಮಿದುಳು ಬಳ್ಳಿ ಇದೆ. ಓಕೆ, ಫಸ್ಟ್ ಏನು ಮಾಡಬೇಕು? ಗ್ರಾಹಕಗಳ ಮುಖಾಂತರ ಮಾಹಿತಿ ರವಾನೆ ಆಗುತ್ತೆ. ಸೊ ಅದು ಸಹ ಇದೆ. ಕೊನೆಯದಾಗಿ ಕಾರ್ಯನಿರ್ವಾಹಕಗಳು ಕೆಲಸ ಮಾಡ್ತವೆ, ಅದು ಸಹ ಇದ್ದಾವೆ. ಎಲ್ಲದರಲ್ಲೂ ಅದಾವೆ. ನೋಡಿ, ಆಪ್ಷನ್ 4 ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಗ್ರಾಹಕಗಳು ಜ್ಞಾನವಾಹಿ ನರಕೋಶಗಳ ಮುಖಾಂತರ ಮಿದುಳು ಬಳ್ಳಿಯನ್ನು ಸೇರ್ತವೆ. ಗ್ರಾಹಕಗಳ ಮುಖಾಂತರ ಮಿದುಳು ಬಳ್ಳಿಗೆ ಸೇರಲ್ಲ, ಜ್ಞಾನವಾಹಿ ನರಕೋಶ ಮುಖಾಂತರ ಸೇರುತ್ತೆ. ಸೊ ಇಲ್ಲಿ ಆಪ್ಷನ್ 2 ಮತ್ತು 3 ರಾಂಗ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲು, ಬಾವಲಿ ರೆಕ್ಕೆ ಮತ್ತು ಅಕ್ಕಿಯ ರೆಕ್ಕೆ ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳು. ಇಲ್ಲಿ ಕಾರ್ಯಾನುರೂಪಿ ಅಂಗಗಳು, ಪಳೆಯುಳಿಕೆಗಳು, ರಚನಾನುರೂಪಿಗಳು ಅಂತ ಇದೆ. ಸೊ ನೀವು ನೋಡ್ಬೋದು, ಕಪ್ಪೆಯ ಹಾಗೂ ಪಕ್ಷಿಯ ಮುಂಕಾಲುಗಳೇನಾಗ್ತವೆ? ಅವೆಲ್ಲ ರಚನಾನುರೂಪಿ ಅಂಗಗಳು. ಸೊ ಅವುಗಳಿಗೆ ಆರೋದಕ್ಕೆ, ನಡೆಯೋದಕ್ಕೆ ಮಾಡೋದು ರಚನಾನುರೂಪಿಯ ಅಂಗಗಳಾಗ್ತಾ ಹೋಗ್ತವೆ. ಇನ್ನು ಬಾವಲಿ ರೆಕ್ಕೆ ಮತ್ತು ಅಕ್ಕಿ ರೆಕ್ಕೆಗಳು ಕಾರ್ಯಾನುರೂಪಿಗಳು, ಅವುಗಳ ಕಾರ್ಯಗಳನ್ನು ನಿರ್ವಹಿಸೋಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಮತ್ತು ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನ ನಾವೇನು ಕರಿತೀವಿ? ಪಳೆಯುಳಿಕೆಗಳು ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಇಡಿಕೆ ಮುರಿದ ಲೋಟಗಳನ್ನು ಪಕ್ಷಿಗಳಿಗೆ ಆಹಾರ ಉಣಿಸಲು ಬಳಸಬಹುದಾದ ಉದ್ದೇಶ ಅಂತ ಕೇಳಿದರೆ, ಸೊ ನಾವು ಸಾಮಾನ್ಯವಾಗಿ ಮರುಬಳಕೆ ಅಂತ ಅನ್ಕೊಬಿಡ್ತೀವಿ. ಅಲ್ಲ, ಅದು ಮತ್ತೊಂದು ಉದ್ದೇಶ ಆಗಿರುತ್ತೆ. ಮರು ಉದ್ದೇಶ, ಬಳಸಬಹುದು ಅಂತ ಕೊಟ್ಟಿದ್ದಾರೆ ಅಷ್ಟೇ, ಬಳಸಿದ್ದಾರೆ ಅಂತ ಕೊಟ್ಟಿಲ್ಲ. ಮುಂದಿನ ಪ್ರಶ್ನೆ, ಮಾನವನ ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳು ಇವನ್ನು ಸ್ರವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಮಾನವನ ಜಠರದಲ್ಲಿ 3 ಅಂಶಗಳು ಕಂಡುಬರ್ತಾ ಹೋಗ್ತವೆ: ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆ ಎನ್ನುವಂಥದ್ದು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶವನ್ನು ಗ್ರೇಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಈ ಗ್ರೇಡಿಂಗ್ ಪದ್ಧತಿ ಏನಾಗಿರುತ್ತೆ ಅಂದರೆ ಪ್ರತ್ಯಕ್ಷ ಗ್ರೇಡಿಂಗ್ ಆಗಿರುತ್ತೆ. ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶಕ್ಕೆ ನಾವೇನು ಕರಿತೀವಿ? ಪ್ರತ್ಯಕ್ಷ ಗ್ರೇಡ್ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಜಾಲತಾಣದಲ್ಲಿ ವಿಡಿಯೋ ಅಥವಾ ಆಡಿಯೋ ಫೈಲ್ಗಳನ್ನು ಸೃಜಿಸಿ ಇಡಲಾದ ಬಳಕೆದಾರರು ಡೌನ್ಲೋಡ್ ಮಾಡಲು ಮತ್ತು ತಮ್ಮ ಡಿಜಿಟಲ್ ಮೀಡಿಯಾ ಪ್ಲೇಯರ್ಗಳನ್ನು ಕೇಳಲು ಮತ್ತು ವೀಕ್ಷಿಸಲು ಅನುವು ಮಾಡಿಕೊಳ್ಳುವ ಉಪಯುಕ್ತವಿದು ಅಂತ ಕೇಳಿದರೆ ಪಾಡ್ಕಾಸ್ಟ್ ಅಂತ ಕರಿತೀವಿ. ಸೊ ಈ ಪಾಡ್ಕಾಸ್ಟಲ್ಲಿ ನಾವೆಲ್ಲ ಫೈಲ್ಗಳನ್ನು ಒಂದು ಕಡೆ ಹಿಡ್ಕೋಬೋದು. ಮುಂದಿನ ಪ್ರಶ್ನೆ, ಪಿಯಾಜೆರ್ ಅವರ ಪ್ರಕಾರ ಔಪಚಾರಿಕ ಹಂತವು ಅಂತ ಕೇಳಿದರೆ, ಪಿಯಾಜೆರ್ ಅವರ ಪ್ರಕಾರ ನೋಡಿ, ನೀವು 2022ರ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋದರೆ ಅಲ್ಲಿ ನಮಗೆ ಔಪಚಾರಿಕ ಅಂತ ಕೇಳಿರಲಿಲ್ಲ, ಬಾಲ್ಯಾವಸ್ಥೆ ಅಂತ ಕೇಳಿದರು. ಸೊ ಇಲ್ಲಿ ನಮ್ಗೆ ಕೇಳಿದರೆ ಔಪಚಾರಿಕ ಅಂತ ಕೇಳಿದರೆ, ಔಪಚಾರಿಕ ಅಂತ ಯಾವುದಾಗುತ್ತೆ? 11ರಿಂದ 15 ವರ್ಷಗಳಾಗ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, ಒಬ್ಬ ಕಲಿಕಾರ್ಥಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಕೋಣೆ ಮತ್ತು ಪ್ರಯೋಗಶಾಲಾ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಸಂಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ? ಸೊ ಯೋಜನಾ ಕಾರ್ಯ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕಲಿಕಾರ್ಥಿಗಳು ವಿನ್ಯಾಸಗಳು ಮತ್ತು ಕಲಿಕಾ ಸಂಬಂಧಗಳನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯನ್ನು ಅನ್ವಯಿಸುವ, ತಾರ್ಕಿಕತೆ, ದತ್ತಾಂಶಗಳ ನಿಖರತೆಯನ್ನು ನಿರ್ಣಯಿಸುವ, ತೀರ್ಮಾನವನ್ನು ಸಮರ್ಥಿಸುವ ಗುಣ, ಆಳವಾಗಿ ಅರ್ಥೈಸುವಿಕೆ, ಸೃಜನಶೀಲತೆ, ತಾರ್ಕಿಕ ಚಿಂತನೆ, ಸಂಶೋಧನಾ ಪ್ರವೃತ್ತಿ ಅಂತ ಇದೆ. ಸಂಶೋಧನಾ ಪ್ರವೃತ್ತಿ. ಸೊ ನಮಗಲ್ಲಿ ನೋಡ್ಬೋದು, ಕಲಿಕಾರ್ಥಿಗಳು ವಿನ್ಯಾಸಗಳು ಸಂಬಂಧವನ್ನು ಗುರುತಿಸುವ, ಮಾಹಿತಿಯನ್ನು ಸಂಶ್ಲೇಷಣೆ ಮಾಡುವ ಅಂತ ಇದೆ. ಸೊ ಸಂಶ್ಲೇಷಣೆ ಮಾಡಿ ಅನ್ವಯಿಸಿ, ತಾರ್ಕಿಕತೆ ಅಂತ ಎಲ್ಲಿ ಬಂತೋ ಅಲ್ಲಿ ನಮಗೆ ಅದು ಸಂಶೋಧನಾ ಪ್ರವೃತ್ತಿ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಹೊಸ ಸನ್ನಿವೇಶಗಳನ್ನು ಸಮಸ್ಯೆ ಪರಿಹರಿಸಲು ಕಲಿಕಾರ್ಥಿಯು ವಿವಿಧ ಸಂಗತಿ ಮತ್ತು
ಪರಿಕಲ್ಪನೆ ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ಬಳಸುವ ಕಲಿಕಾ ಉದ್ದಿಷ್ಟದ ಹಂತ ಯಾವುದು ಅಂತ ಕೇಳಿದರೆ, ಸೊ ಕಲಿಕಾ ಉದ್ದೇಶದ ಹಂತ ಯಾವುದಾಗುತ್ತೆ? ಸೊ ಹೊಸ ಸನ್ನಿವೇಶದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಬೇಕು. ಕಲಿಕಾರ್ಥಿ ವಿವಿಧ ಸಂಗತಿ ಪರಿಕಲ್ಪನೆ ಮತ್ತು ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಬಳಸ್ತಾನಂತಂದರೆ ಅವನಿಗೆ ಸಂಗತಿಗಳ ಬಗ್ಗೆನೂ ಗೊತ್ತಿದೆ, ಪರಿಕಲ್ಪನೆಗಳ ಬಗ್ಗೆನೂ ಗೊತ್ತಿದೆ, ತತ್ವಗಳ ಬಗ್ಗೆನೂ ಗೊತ್ತಿದೆ. ಅದರಿಂದ ಅದು ಅನ್ವಯಿಸುವುದು ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಎಸ್ನ ಮುಂದಿನ ಪ್ರಶ್ನೆ, ಪ್ರತಿಫಲನಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣೆ ಅಂತ ಕೇಳಿದರೆ, ಮೊದಲು ಯೋಜಿಸಬೇಕು, ಆದಮೇಲೆ ನಿರ್ವಹಿಸಬೇಕು, ನಿರ್ಣಯಿಸಬೇಕು, ಮೌಲ್ಯೀಕರಿಸಬೇಕು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳನ್ನು ನಾನು ಸರಿಸುಮಾರಾಗಿ 10 ನಿಮಿಷದಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. 10 ರಿಂದ 11 ನಿಮಿಷಗಳಲ್ಲಿ ಇದು ನಿಮಗೆ ಮುಗಿತಾ ಹೋಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ವಿಡಿಯೋಗೊಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.